ಯವ್ವ ಯವ್ವ ಅಲ್ಲ ಶೀಲವ್ವ, ಇಡೀ ಮನೆಯೆಲ್ಲ ನೋಡಿ ಬಂದ್ವಿ, ಅವ್ವ ಎಲ್ಲೂ ಕಾಣವಳ್ಳಲ್ಲ. ಅದು ಬೇರೆ ನಿನ್ನ ರಾತ್ರಿ ಏನ ಫೋನ್ ಹಚ್ಚಿ ನಾಳೆ ಎಟ್ಟೊತ್ತಿದ್ರು ಲಘುನ ಬಾ ನಿನ್ನ ಮನೆಗೆ ಊರಿಗೆ ಅಂತ ಅಂದ್ಲು. ಎದಕ್ಕೆ ಅವು ಆರಾಮದಾಳಿಲ್ಲ? ಏನನ್ನು ಬೇಯಕ್ಕ, ನಾನು ಈಗ ನಿನ್ನೆಯಿಂದ ಈ ಕಡೆ ಮನೆ ಕಡೆ ಬಂದೇ ಇಲ್ಲ, ಅವ್ವನೂ ಬಂದಿಲ್ಲ. ನನಗೂ ರಾತ್ರಿಗೆ ಫೋನ್ ಹಚ್ಚಿದ್ಲು, ನಾಳೆ ನಿಮ್ಮ ಅಕ್ಕ ಬರ್ತಾಳ ನೀನು ಮನೆಗೆ ಬಂದುಬಿಡು ಲಘುನ ಅಂತ ಅಂದ್ಲು. ನಾನೇ ಏನೋ ಹಂಗೆ ಕರೆದಿರ್ಬೋದು ಅಂತ ಅಂದ್ಕೊಂಡೆ. ಆದರೆ ನೋಡಿದ್ರೆ ಮನೆಯಾಗೆಲ್ಲ ಅವ್ವ ಕಾಣವಳ್ಳಲ್ಲ. ಎಲ್ಲಿ ಹೋಗೋಣ ಏನು? ಬಂದೆ ಅವ ಮೀನವ ಶಿಲವ ಬಂದ್ರೆ ಚಲೋ ಆತು ಬಿಡು. ಯಾವಾಗ ಬಂದ್ರಿ? ಯವ್ವ ನಾವು ಬಂದ ಒಂದು 15 ನಿಮಿಷದ ಮ್ಯಾಲೆ ಆತ ಬೇ. ಇಡೀ ಮನೆಯೆಲ್ಲ ಹುಡುಕಾಡಿದ್ವಿ, ನೀನೇನು ಕಾಣಿಸ್ಲಿಲ್ಲ. ಇಲ್ಲಿ ಕೊನೆಗದಿಯಲ್ಲ ಬೇ. ಯಾಕೆ ಬೇ ಅವ್ವ ಆರಾಮದಿಲ್ಲ ನೀನು? ಅದು ಅಲ್ದ ರಾತ್ರಿಗೆ ಫೋನ್ ಹಚ್ಚಿ ನಾಳೆ ಎಟ್ಟೊತ್ತಿದ್ರು ಲಘುನ ಬರ್ರಿ ನೀವಿಬ್ರು ಅಂತ ನೀನು ಅಂತ ಅಂದಿ. ನನಗೆ ನೋಡಿದ್ರೆ ಕೈಕಾಲ ಆಡ್ಲಾರ್ದಂಗೆ ಆಗ್ಬಿಟ್ಟೈತಿ ಬೇ. ರಾತ್ರಿಯಿಂದ ಆರಾಮದಿ ಇಲ್ಲ ಬೇ ಯವ್ವ ನೀನು. ಮನ್ಯಾಗೆಲ್ಲ ನೀನು ಚಂದನ ಅಂತ ನೋಡ್ಕೊಂಡು ಹೊಂಟಾರಿಲ್ಲ. ಯವ್ವ ಹೇಳ್ಬೇ, ನೀ ಆರಾಮದಿ ಇಲ್ಲ? ಅಯ್ಯ ಯವ್ವ ನನಗೇನಾಗೈತ ನೋಡಿಲ್ಲಗ ಹೆಂಗದೀನಿ. ಇನ್ನು 100 ವರ್ಷ ಜಗ್ಗಂಗಿಲ್ಲ ನಾನು. 100 ವರ್ಷ ಅಲ್ಲ, ಇನ್ನು ಹಂಗಿಂಗಂದ್ರೂ ಇನ್ನೊಂದು 50 ವರ್ಷ ಅಂತೂ ಜಗ್ಗಂಗೆ ಇಲ್ಲ ನಾನು. ಹಂಗದೀನಿ, ಗಟ್ಟಿ ಪಿಂಡ ಇದೆ. ಅಷ್ಟು ಲಘುನ ಸಾಯಂಗಿಲ್ಲ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಯವ್ವ. ನೀ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ಬೇ, ಹೊಳತ್ತನ್ನ ನೀನು. ಹ್ಞೂ ಆತು ಬಿಡವ ಹೊಳತ್ತು. ಯವ್ವ ಯಾಕೆ ಬೇ ಲಘುನ ಬಾ ಅಂತಂದಿಲ್ಲ? ಎದಕ್ಕೆ? ಇರಿ 1 ನಿಮಿಷ ಬಂದೆ. ನಮ್ಮವ್ವ ಎದಕ್ಕೆ ಒಳಗಡೆ ಹೋದ್ಲು? ಯವ್ವ ಏನು ಬಿ ಇದು? ಇಷ್ಟು ದೊಡ್ಡ ದೊಡ್ಡದು ಬಂಗಾರದ ಸರ ಯಾರಿಗೆ ಬಿ ಇವೆಲ್ಲ? ಯವ್ವ ಏನು ಬಿ ಇವು? ಎಂತ ಇಲ್ಲಾಂದ್ರೆ ಒಂದೊಂದು 10 ತೊಲಿ ಬಿದ್ದಂಗದವು. ಯಾರ್ದು ಬಿ ಇದು? ಯವ್ವ ಮೆಲ್ಲಕ್ಕೆ ಮಾತಾಡ್ರೆ ಮೊದ್ಲ ನಮ್ಮ ಮನೆಗೆ ಗಾಡಿಗೂ ಕಿವಿ ಅದಾವು. ನೀವು ಈ ನಮ್ಮನೆ ಜೋರು ಒದ್ರಾಡಿ ಮಾತಾಡಿದ್ರಿ ಅಂದ್ರೆ ಅಷ್ಟೇ ಮನೆಯಾಗಿರೋರು ಎಲ್ಲರೂ ಇಲ್ಲಿಗೆ ಬರ್ತಾರೆ ನೋಡ್ರಿ. ಅಲ್ಲೂ ಬಿ ಯವ್ವ ಇಂಥ ದೊಡ್ಡ ದೊಡ್ಡದು ಸರ ಯಾರ್ದು ಬಿ ಇದು? ಇನ್ಯಾರ್ದು? ನಿಮ್ಮಿಬ್ಬರಿಗೆ ಮಾಡ್ಸೀನಿ ನಾನು ಮೊನ್ನೆ. ಮನ್ಯಾಗ ಯಾರಿಗೂ ಗೊತ್ತಿಲ್ಲ, ನಿಮ್ಗಷ್ಟ ಮಾಡ್ಸೀನಿ ನಾನು. ನಿಮ್ಮಿಬ್ಬರಿಗೂ ಒಂದೊಂದು ಪಲ್ಲವಿ ಒಂದು 3 ದೊಡ್ಡ ದೊಡ್ಡ ಸರ ಮಾಡ್ಸೀನಿ. ಯವ್ವ ಹೌದನು ಬಿ? ಯವ್ವ ನಿಜ ಹೇಳಾಕುಂತೀನ ನೀನು? ಹೂನವ್ವ ನಿಜಾನ ಹೇಳಾಕುಂತೀನಿ. ನಿಮ್ಗೆ ಇದು ಮಾಡಿಸಿದ್ದು ಇವೆರಡರಾಗ ನೀವು ಯಾವ್ದಾವ್ದು ತೊಗೊತೀರಿ ನೋಡ್ರಿ. ನಿಮ್ಗೆ ಯಾವ್ದು ಇಷ್ಟ ಆಕೈತಿ ಅದನ್ನ ತಗೋರಿ. ಯವ್ವ ನನ್ನ ಮುದ್ದು ಅವ ನೋಡ್ದೆ ನೀನು. ಯವ್ವ ಎಂಥ ಚಲೋ ಅದಾವಲ್ಲ ಯವ್ವ ಸರ. ಯವ್ವ ಇಷ್ಟು ಚಲೋ ಸರ ನೀನು ಆರಿಸಿ ಯಾಕೆ? ಯವ್ವ ನಂಗಂತೂ ಇದ ಸರ ಇರಲಿ ಬೇ. ನಂಗಿದ್ದು ನೋಡಿದ ತಕ್ಷಣ ಇಷ್ಟ ಆತು ಬೇ. ಯವ್ವ ನನಗಿದು ಇಷ್ಟ ಆತು ಬೇ, ನಂಗಿದ ಇರಲಿ ಬೇ. ಯವ್ವ ಎಷ್ಟು ಚಂದ ಐತೆ ಬೇ ಸರ. ನನಗೆ ನಿಜವಾಗ್ಲೂ ಇಂಥ ಸರ ಹಾಕೋಬೇಕು ಅಂತ ಭಾಳ ಆಸೆ ಇತ್ತು ಬೇ. ಆದರೂ ನನ್ನ ಗಂಡ ಮಾಡಿಸೇ ಇಲ್ಲಾಗಿದ್ದ. ಟಿವಿಯಾಗ ಎಲ್ಲರೂ ಹಾಕೋಣ ನೋಡಿ ನಂಗಂತೂ ಹಾಕೋಬೇಕಂತ ಅನಿಸ್ತಿತ್ತು ಬೇ. ಯವ್ವ ನನಗಂತೂ ಭಾಳ ಇಷ್ಟ ಆತು ಬೇ ಈ ಸರ. ಇಬ್ಬರು ನೋಡಿದ್ರಿಲ್ಲ, ಕೊಡ್ರಿ ಅತ್ತಾಗ ಒಳಗಡೆ ಇಟ್ಟು ಬರ್ತೀನಿ. ನೀವು ಯಾರು ಇಲ್ಲಲ್ಲ, ಆಮೇಲೆ ನಿಮ್ದು ಇದು ಚೀಲ ತಂದಿರಲ್ಲ ಅದ್ರಾಗ ಆಮೇಲೆ ಇಟ್ಕೊಂಡಂತೆ ಅಂತ ಮೊದಲ ತೆಗೆದಿಡ್ತೀನಿ. ಕೊಡ್ರಿ ಇಲ್ಲಿ. ಆತು ಬೇ ಯವ್ವ. ಅಕ್ಕ ಸರ ನೋಡಿದಿ ಎಷ್ಟು ಚಂದ ಐತಲ್ಲ ಅದು? ನಂಗಂತೂ ಭಾಳ ಇಷ್ಟ ಆತಪ್ಪ. ಹೂನ ಶಿಲವ ನನಗೂ ಅಷ್ಟ ಭಾಳ ಅಂದ್ರೆ ಭಾಳ ಇಷ್ಟ ಆತಪ್ಪ. ನಮ್ಮವ್ವ ಎಷ್ಟು ಒಳ್ಳೆಕೆದಾಳಲ್ಲ, ನಮಗೆ ಎಂಥ ಸರ ಹಾಕೋಬೇಕಂತೀವಿ ಅಂಥ ಸರನ ತಂದು ಕೊಡ್ತಾಳೆ ನಮಗೆ. ಯವ್ವ ಅಂದಂಗೆ ಇಷ್ಟಕ್ಕೊಂದು ರೊಕ್ಕ ಎಲ್ಲಿಂದ ಬಂತು ಬೇ ನಿನಗೆ? ಎಂತ ಇಲ್ಲಾಂದ್ರೂ ಒಂದೊಂದು 10 ತೊಲಿ ಅದಾವು. ಈಗ ನೋಡಿದ್ರೆ ಬಂಗಾರ ಯಾ ನಮ್ನಿ ರೇಟ್ ಐತಿ. ಹೆಂಗೆ ಮಾಡಿಸಿದ್ದೆ ಬೇ ನೀನು? ನನ್ನ ಹತ್ರ ಮುಂಚೆಗಿಂದ ರೊಕ್ಕ ಉಳಿಸ್ಕೊಂಡು ಬಂದಿದ್ದೆ. ಅವಾಗ ಪೀಕೆಲ್ಲ ಬರ್ತಿತ್ತಲ್ಲ ಮೆಕ್ಕೆಜೋಳದ್ದು ಅದು ಇದು. ರೊಕ್ಕ ಬಂದಾಗ ನನ್ನ ಕೈಯಾಗ ಕೊಡ್ತಿದ್ರಲ್ಲ ಇವ್ರ ಮನೆಯವ್ರು. ಅವಾಗ ಖರ್ಚಿಗೆ ಅಷ್ಟಂತ ಕೊಟ್ಟು ಉಳಿದಿದ್ದೆಲ್ಲ ನಾನು ತೆಗೆದಿಟ್ಕೊಂಡಿದ್ದೆ. ಅದೇ ತೆಗೆದಿಟ್ಕೊಂಡು ಇಷ್ಟು ರೊಕ್ಕ ಆಗಿತ್ತಾ? ಒಂದು ಅಲ್ಲ, ನಾನು ಕೂಡಿಸಿಟ್ಟಿದ್ದ ರೊಕ್ಕನ ಇವ್ರಿಗೆ ಯಾಕೆ ಕೊಡ್ಬೇಕು? ತಾವ ಬೇಕಾದ್ರೆ ಮಾಡಿಸ್ಕೊಲಿ, ಸಾಕಾರ ಬೀಳಿ. ಅದಕ್ಕೆ ನನ್ನ ಹತ್ರ ಇದ್ದಿದ್ದ ರೊಕ್ಕ ಅಷ್ಟು ಹಾಕಿ ನಿಮ್ಮ 3 ಜನಕ್ಕೂ ದೊಡ್ಡದ ಸರ ಮಾಡಿಸ್ಬಿಟ್ಟಿನಿ ಬಂಗಾರದ್ದು. ಯವ್ವ ಚಲೋನ ಮಾಡಿದಿ ನೀನು. ಇಲ್ಲಾಂದ್ರೆ ಇವರೇನು ಹಗರಿಲ್ಲ, ನಿನ್ನ ಹತ್ರ ನೈಸ್ ಮಾಡ್ಯಾರ ರೊಕ್ಕ ಕಿತ್ಕೋತಿದ್ರು. ಅಯ್ಯ ನನ್ನ ಹೆಣ್ಮಕ್ಳು ನೀವಿರ್ಬೇಕಾದ್ರೆ ನಾನು ಯಾಕೆ ಸೊಸೈಟಿಗೆ ಬಂಗಾರ ಮಾಡಿಸ್ಲಿ? ನಾನು ಯಾಕೆ ಮಾಡಿಸ್ಲಿ ಅವರಿಗೆ? ನಾ ಮಾತ್ರ ಮಾಡ್ಸಂಗಿಲ್ಲ, ಜಪ್ಪಯ್ಯ ಅಂದರೂ ಮಾಡ್ಸಂಗಿಲ್ಲ. ಏನು ಅವ್ರು ನನ್ನ ಕಾಲಿಗೆ ಬಿದ್ರೂ ನಾನಂತವ್ರಿಗೆ ಏನು ಒಂದು ಗುಂಜ ಬಂಗಾರ ಮಾಡ್ಸಂಗಿಲ್ಲ. ಬೇಕಾದ್ರೆ ತಾವ ಮಾಡಿಸ್ಕೊಲಿ, ಸಾಕಾರ ಬೀಳಿ. ನಿಮಗಂತ ನಾನು ಮಾಡ್ಸೋಕೆ ಬೇಕಲ್ಲವ, ಅದಕ್ಕೆ ನಿಮ್ಗೆ ಹೆಣ್ಮಕ್ಳಿಗೆ ಮಾಡ್ತೀನಿ ನಾನು. ಯವ್ವ ಚಲೋ ಮಾಡಿದ್ದೇವೆ ನೀನೇನು ಈಗಲೇ ಮಾಡಿಸಿ. ಇಲ್ಲ ಅಂದಿದ್ದಿದ್ರೆ ಇವರೇ ನಮಗೇನು ಮುಂದೆ ಮಾಡ್ಸಾರಲ್ಲ ಬಿಡ್ಬೇ. ಇವರೆಲ್ಲ ಮಾಡಿಸ್ತಾರೆ ನಿಮ್ಗೆ. ನೀವು ಹೆಂಗೆ ಬಂದಿರಾ ಶಿಲವ ಮತ್ತು ಮೀನಾಕ್ಷವ ಹೆಂಗೆ ಬಂದಿರಿ? ಒಂದು 4 ದಿನ ಆರಾಮಾಗಿರ್ರಿ. ಅವರೆಲ್ಲ ಕೆಲಸ ಮಾಡ್ತಾರೆ, ಅಡುಗೆ ಮಾಡ್ತಾರೆ. ಆರಾಮಾಗಿ ಕೂತ್ಕೊಂಡು ಉಂಡು ಗಿಂಡು ಆರಾಮಾಗಿ ಚಂದನ ತಂಗ ವಿಶ್ರಾಂತಿ ತೊಗೊಂಡು 4 ದಿನ ಬಿಟ್ಟು ಹೋಗಂತ್ರಂತಾವ. ಆತು ಬೇವ. ನನಗೂ ಮನ್ಯಾಗ ಮಾಡಿ ಬೇಸರಾಗ್ಬಿಟ್ಟಿತ್ತು ಬೇ. ಹೆಂಗ ನೀ ಕರೆದೆಲ್ಲ ಚಲೋ ಆತು ಬಿಡ್ಬೆ. ಒಂದು 4 ದಿನ ಇದ್ದು ಹೊಕ್ಕಿವಂತ.
ನಡೀರಿ ಅವ್ರು ಅಡುಗೆ ಮಾಡಿರ್ತಾರ. ಇವತ್ತೇನಾರು ಒಂದು ಸ್ವಲ್ಪ ಸಿಹಿ ಮಾಡಂತಂದಿದ್ದೆ, ನೀವು ಬರೋದು ಹೇಳಿಲ್ಲ ನಾನು, ಮತ್ತು ಹೊಟ್ಟೆ ಉರ್ಕೋತಾವಂತಂದು. ಈಗ ಹೇಳಾಕೊಂತೀನಿ, ಈ ಬಂಗಾರದ ವಿಷಯ ನಮ್ಮ ಮಧ್ಯಾಹ್ನ ಇರಲಿ, ಹೊರಗಡೆ ಯಾರ ಮುಂದೆ ತುಟಕ್ ಪಿಟಕ್ ಅಂತ ಮಾತಾಡಬಾರ್ದು ನೀವು. ಮುಂದೆ ಯಾವಾಗಾರ ಹಾಕೊಂಡ್ರು ಇದು ಪಾಸಿವಿ ಬಂಗಾರವಲ್ಲ ಅಂತ ಹೇಳ್ರಿ. ಅದಕ್ಕೂ ಮಿಕ್ಕಿ ಅವ್ರಿಗೆ ಬಂಗಾರದಂತ ಗೊತ್ತಾದ್ರೂ ನಮ್ಮ ಗಂಡಂದ್ರೆ ಮಾಡ್ಸಾರ ಅಂತ ಸುಳ್ಳು ಹೇಳಿಬಿಡ್ರಿ. ಏನು ತಗೋಬೇಯವ್ವ. ನೀವು ಮನ್ಯಾಗ ಏನು ಕೆಲಸ ಮಾಡಾಕೋಬೇಡ್ರಿ, ಅವ ಮಾಡ್ತಾವು, ಬೇಕಾದ್ರೆ ಮಾಡ್ತಾವು, ಸಾಕಾರ ಬಿಡ್ತಾವು. ಈಗ ನೀವು ಹೆಂಗೆ ಬಂದಿರಲ್ಲ, ನಾನು ಅವ್ರಿಗೆ ಹೇಳ್ಸಿ ಚಲೋ ಅಡುಗೆ ಮಾಡಿಸ್ತೀನಂತ. ನೀವು ಆರಾಮಾಗಿ ಚಂದನ ತಂಗ ಕುತ್ಕೊರವ, ಇದ್ದಲ್ಲೇ ತಂದು ಕೊಡ್ತಾರವರು. ಆರಾಮಾಗಿ ಕುತ್ಕೊಂಡು ಉಂಡು ಚಂದನ ತಂಗ ವಿಶ್ರಾಂತಿ ತಗೋರವ. ಆತ ಬೇವ. ಏನೋ ನೀನು ಇರೋ ತನಕ ನಾವು ತವ್ರ ಮನೆಗೆ ಬಂದು 4 ದಿನ ಇರೋದು, ವಿಶ್ರಾಂತಿ ತಗೊಳ್ಳೋದು ಆಗುತ್ತೆ. ಮುಂದೆ ಏನಾಕೈತಿ, ಈ ಮನೆಗೆ ಹೆಜ್ಜೆಯಾರ ಇಡ್ಸಾರ ಅವರು. ಹ್ಞೂನವ, ಅದಕ್ಕೆ ನಾನು ಇರೋ ಕಾಲಕ್ಕೆ ನಿಮಗೆ ತಿಂಗಳದಾಗ 2 ಸಲ 3 ಸಲ ಕರೆಸ್ತೀನವ. ನೀವು ಚಂದನ ತಂಗ ವಿಶ್ರಾಂತಿ ತಗೊಳ್ಳಿ ಅಂತಂದು. ನಡ್ರಿ ಏನು ಮಾಡಾರ ಏನು ಬಿಟ್ಟಾರ ಅಂತ ಕೇಳ್ತೀನಿ, ನಡೀರಿ. ಯವ್ವ, ಬಂಗಾರ ಚಂದನ ತಂಗ ತೆಗೆದಿಡಬೇ. ಮೊದಲ ಈ ಮನ್ಯಾಗ ಗೋಡೆಗೆ ಕಿವಿ ಕಣ್ಣು ಅದಾವು. ಯವ್ವ, ಚಂದನ ತಂಗ ತೆಗೆದಿಡ್ಬೇಕದನ್ನ, ಇಲ್ಲಾಂದ್ರೆ ಬಿಡಂಗಿಲ್ಲ ಇವರು. ಚಂದನ ತಂಗ ತೆಗೆದಿಟ್ಟು ಕೀಲಿ ಹಾಕೊಂಡು ಹೋಗಂಬರ್ರಿ. ಹೇಳ್ರವ, ನಿಮ್ಗೆ ಏನು ಮಾಡಿಸ್ಬೇಕು ಅಡುಗೆ ಅಂತಂದು. ಅಲ್ಲೂ ಮನ್ಯಾಗ ನಿಮ್ಮ ಕೈಯಿಂದ ನಿಮಗೆ ತಿಂದು ಬೇಸರಾಗಿರ್ತೈತಲ್ಲ, ಇಲ್ಲಿ ಮಾಡಿಸ್ತೀನಿ ಅಂತ ಹೇಳ್ರವ. ಯವ್ವ, ನಾಟಿ ಕೋಳಿ ಸಾರು, ಬಿಸಿ ರೊಟ್ಟಿ, ಅನ್ನ, ಹಂಗೆ ಇದು ಚಲೋದು ಮೀನಾ ತುಂಬ ಅನ್ಬೇ. ಮೀನದ ಫ್ರೈ ಈಕಿ ಲಕ್ಷ್ಮವ್ವ ನಿನ್ನ ದೊಡ್ಡ ಸೊಸಿ ಚಲೋ ಮಾಡ್ತಾಳ. ಯವ್ವ ಮಾಡಿಸ್ಬೇ. ಆತು ಗುರವ್ವ, ಅದ್ರಾಗ ಏನೈತಿ. ಶಿಲವ, ನಿನಗೇನು ಮಾಡ್ಸಂದಿ. ಯವ್ವ, ನನಗೂ ಅದ್ರಾಗ ನಾಟಿ ಕೋಳಿದು ತರ್ತಿರಲ್ಲ, ಅದ್ರಾಗ ಒಂದು ಸ್ವಲ್ಪ ಸುಕ್ಕ ಮಾಡನ್ಬೇ. ನಿನ್ನ ಸೊಸಿ ಚಲೋ ಮಾಡ್ತಾಳ. ಆತು ಗುರವ್ವ, ಹೇಳ್ತೀನಂತ. ಲಕ್ಷ್ಮವ್ವ. ಹಾಂ ರೀ, ಬಂದೇರಿ ಅತ್ತಾರ. ಅರೆ ಮೀನವ್ವ, ಶಿಲವ, ಯಾವಾಗ ಬಂದ್ರಿ? ಆರಾಮದಿರಾ? ಅತ್ತಿಗೆಮ್ಮ, ಏನೋ ಹಿಂಗದೇವು ನೋಡ್ರಿ, ತಕ್ಕ ಮಟ್ಟಿಗೆ. ನೀವು ಆರಾಮದಿರಾ? ನಾವು ಹಂಗದೇವು ನೋಡವ. ಏನ ಒಂದು ಸ್ವಲ್ಪ ಆರಾಮ್ ಇರಬೇಕು ಅಂತ ಅನ್ಕೋತೀವಿ, ಅಷ್ಟೊತ್ತಿಗೆ ಆರಾಮ್ ತಪ್ಪ ಹಂಗೆ ಆಕೈತೆ ನೋಡವ. ಏನು ಮಾಡೋದು, ಹಂಗೆ ಮನೆಗೆ ಹೋಗೋರು ಬರೋರು ಇರ್ತಾರಲ್ಲವ, ಸಮನ ಹೋಗೋರು ಬರೋರು ಇದ್ದಿದ್ದೆ ನಮ್ಮ ಮನ್ಯಾಗ. ಎಲ್ಲಿ ಆರಾಮಾಗಿರ್ಬೇಕವ ನಾವು. ಏನತ್ತಿಗೆಮ್ಮ, ಏನ ಇಂಡೈರೆಕ್ಟಾಗಿ ನಮಗ ಅಂದಂಗೈತಿ. ಅಯ್ಯ ಶಿಲವ, ನೀನು ಯಾಕೆ ಅಷ್ಟಲ್ಲಿ ಕೆಡ್ಸ್ಕೊತಿದ್ದಿ? ಅದೇನೋ ಅಂತಾರಲ್ಲ, ಲಕ್ಷ್ಮಕ್ಕದ ಗಾದಿ ಮಾತು. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟ ನೋಡ್ಕೊಂಡಿದ್ರಂತ, ಹಂಗಾತ. ನಾವ್ಯಾರಿಗಂದ್ರೆ ನೀವ್ಯಾಕೆ ತಲೆ ಕೆಡ್ಸ್ಕೊತೀರಿ? ನೀವು ಪಾಪ ವರ್ಷಕ್ಕೊಂದ್ಸಲ ಬಂದು ಹೋಗೋರು. ಸಾಕು ಮಾತಾಡಿದ್ದು. ಲಕ್ಷ್ಮವ್ವ, ನನ್ನ ಮಗಳು ಬಂದಾರ, 2 ಹೆಣ್ಮಕ್ಳು ಬಂದಾರ ಮನೆಗೆ. ಚಲೋ ನತ್ತಂಗ ನಿನ್ನ ಗಂಡಗೆ ಹೇಳು. ಪಂಚವ, ಇಲ್ಲಾಂದ್ರೆ ನಿನ್ನ ಗಂಡಗಾರ ಹೇಳು. ಚಲೋದು 2 ಅಥವಾ 4 ನಾಟಿ ಕೋಳಿ ನಾಟಿ ಕೋಳಿ ತೊಗೊಂಬಂದು ಮಸ್ತ್ ನಾಟಿ ಕೋಳಿ ಸಾರು ಒಂದು ಸ್ವಲ್ಪ ಸುಕ್ಕ ಮಾಡ್ಸ. ಹಂಗೆ ಮೀನಾ ಒಂದು ತರ್ಸು. ಮೀನದ ಫ್ರೈನಿ ಈಗ ತಿನ್ನಂಗಾಗೈತಂತ ನನ್ನ ಮಗಳಿಗೆ. ಅದಕ್ಕೆ ಮೀನದ ಫ್ರೈ ಒಂದು ಮಾಡಿ, ಬಿಸಿ ರೊಟ್ಟಿ ಅನ್ನ ಮಾಡಿರಿ. ಲಗುನ ಹಸು ಆಗೈತಿ ನನ್ನ ಮಕ್ಕಳಿಗೆ. ಅತ್ತಾರ ಅಷ್ಟ ಸಾಕನ, ಮತ್ತೇನ ಒಂದು ದೊಡ್ಡ ಕುರಿನ ಹೊಡೆಸ್ಬಿಡೋಣ ಅತ್ತಾಗ. ಕುರಿನ ನೀನ ತಿನ್ಕೋ. ಮೊದ್ಲು ನಾಟಿ ಕೋಳಿ ತರಿಸಿ ಅದ್ರ ಸಾರು ಮಾಡ್ರಿ, ಸಾಕು. ಅಲ್ಲ ರೀ ಅತ್ತಾರ, ಆಗಲೇ ನಿಮ್ಮ ಕೊನೆಗ ಏನೋ ಗುಸು ಪಿಸು ಮಾತಾಡಕುಂತಿದ್ರಿ. ಏನ ಬಂಗಾರದನೇ ಏನ ಮಾತಾಡ್ದಂಗ ಕುಂತಿತ್ತಲ್ರಿ ಅತ್ತಾರ, ಏನ್ರಿ ಅದು? ಏನು ಬಂಗಾರದ ಮಾತಾಡಂದಿ? ಏನು ಬರೇ ನಿನ್ನ ಕಣ್ಣು ಕಿವಿ ಎಲ್ಲ ನನ್ನ ಕೊನೆ ಕಡೆನೇ ಇರ್ತೈತಲ್ಲ, ಯಾಕ? ಅತ್ತಾರ, ನನ್ನ ಕಣ್ಣ ಕಿವಿ ನಿಮ್ಮ ಕಾಣೆ ಕಡೆ ಇಲ್ಲಾಗಿತ್ರಿ. ಈ ಕಡೆ ಮ್ಯಾಲೆ ಹೊಂಟಿದ್ದೆ ನಾನು. ಇದು ಒಣ ಮೆಣಸಿನ್ಕಾಯಿ ಹಾರಾಕಕ್ಕಂತ ಮ್ಯಾಲೆ ಹೊಂಟಿದ್ದೆ. ಹಂಗಾಗಿ ಏನೋ ಕಿವಿಗೆ ಬಿತ್ತಪ್ಪ ಅಷ್ಟ, ಅದಕ್ಕೆ ಕೇಳಿದೆ. ನೀವ್ಯಾಗ ನಮ್ಗೆ ಗಾಬರಿ ಹೊಡಿತೀರಿ? ಯವ್ವ ಅತ್ತಿಗೆಮ್ಮ, ನಿಮ್ಮತ್ತಿ ಅಂದ್ರೆ ನಮ್ಮವ್ವ ನಮಗೇನು ಬಂಗಾರ ಬೆಳ್ಳಿ ತಂದು ಕೊಟ್ಟಿಲ್ಲ ತಗೋರಿ. ನೀವ್ಯಾಕೆ ಹಂಗೆ ಕೇಳ್ತೀರಿ? ಒಳಗಡೆನ ಏನಾರು ತಂದು ಕೊಟ್ರ ನಮಗರ ಏನು ಗೊತ್ತಾಕೈತವ? ಅತ್ತಿಗೆಮ್ಮ, ನಮ್ಮವ್ವೇನ ಒಳಗಡೆ ತಂದು ಕೊಡೋಕೇನಲ್ಲ. ಏನು ತಂದ್ರೂ ಎದ್ರ ಬದ್ರನ ತಂದು ಕೊಡ್ತಾಳೆ ತಗೋರಿ. ನಡೀರಿ, ನೀವು ಕುತ್ಕೊಂಡು ನಡ್ರಿ. ಇಲ್ಲ, ಅವ್ರು ಅಡುಗೆ ಮಾಡ್ತಾರ, ಅವಾಗ ಬಂದು ಊಟ ಮಾಡಂತ. ನಡೀರವ. ಲಕ್ಷ್ಮವ್ವ, ಲಗುನ ಅಡುಗೆ ಮಾಡಿ ಕರಿ, ಅವರಿಗೆ ಹಸು ಆಗೈತಿ.